ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವಿಲ್ಲಿ ಬಂದಿರೋದು ಕಷ್ಟ ಸುಖಗಳ ಬಗ್ಗೆ ಮಾತಾಡಕ್ಕಲ್ಲ, ಇಷ್ಟಗಳ ಬಗ್ಗೆ ಮಾತಾಡಕ್ಕೆ. ಹೇಳು, ನೀನು ಸುಬ್ಬುನ ಇಷ್ಟಪಡ್ತಿದ್ಯಾ ತಾನೇ? ಇಲ್ವಲ್ಲ, ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ಮನ್ಸಲ್ಲಿ ಅಂತಿದ್ ಏನೂ ಇಲ್ಲ. ಶ್ರಾವಣಿ, ನಾವು ಲವ್ ಮಾಡಿನೇ ಮದ್ವೆ ಆಗಿದ್ದು. ಈ ಲವ್ ಮಾಡೋರು ಮನ್ಸಲ್ಲಿ ಒಂಥರ ಮಾತಾಡ್ಕೋತಾರೆ, ಆಸೆನೆ ಒಂಥರ ಮಾತಾಡ್ತಾರೆ. ಇಟ್ಸ್ ಓಕೆ, ಹೇಳು. ನಿನ್ ಜೀವನಕ್ಕೆ ಸುಬ್ಬು ಜೊತೆಯಾಗಿರ್ಬೇಕು ಅಂತ ನೀನ್ ಆಸೆ ಪಡ್ತಿದ್ಯಾ ಅಲ್ವಾ? ಜೀವನದಲ್ಲಿ ನನಗೆ ಅಂತ ಯಾವ ಆಸೆನೂ ಇಲ್ಲ. ಜೀವನ ಅಂದರೆ ನನ್ನ ಪಾಲಿಗೆ ನಾನು ಮಾಡೋ ಕೆಲಸಗಳು, ನನ್ನ ಮೇಲಿರೋ ಜವಾಬ್ದಾರಿಗಳು, ಯಜಮಾನರು ನನ್ನ ಮೇಲಿಟ್ಟಿರೋ ನಂಬಿಕೆ, ನಮ್ಮ ಮನೆಯವರು ನನ್ನ ಮೇಲಿಟ್ಟಿರೋ ವಿಶ್ವಾಸ, ಅಷ್ಟೇ. ನಂಬಿಕೆ, ವಿಶ್ವಾಸ, ಜವಾಬ್ದಾರಿ ಇದೆಲ್ಲದರ ಮಧ್ಯೆ ನಿನ್ ದಾರಿಲಿ ಪ್ರೀತಿ ಇದೆ ಅನ್ನೋದನ್ನೇ ಮರ್ತು ಬಿಡಿದಿಲ್ಲ ಸುಬ್ಬು. ಪ್ರೀತಿ ಏನೋ ಇದೆ ನಿಜ, ಆದ್ರೆ ಆ ಪ್ರೀತಿನ ಹೇಗೆ ಹೇಳ್ಕೋಬೇಕು, ಹೇಗೆ ಉಳಿಸ್ಕೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ನನಗೆ ನೀವೇನು ಹೇಳ್ತಿರೋ ಅರ್ಥ ಆಗ್ತಿಲ್ಲ. ಮನುಷ್ಯನ್ಗೆ ಜೀವನದಲ್ಲಿ ಜವಾಬ್ದಾರಿ ಯಾವಾಗ್ಲೂ ಇದ್ದಿದೆ, ಬಟ್ ಮನುಷ್ಯನ್ಗೆ ಮನ್ಸು, ಹೃದಯನೂ ಇದ್ದೇ ಇರುತ್ತೆ. ನೀನ್ ಯಾವಾಗಲೂ ಕೆಲ್ಸದ ಬಗ್ಗೆ, ಮನೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಿನ್ ಬಗ್ಗೆ ಯೋಚನೆ ಮಾಡೋರು ಯಾರು? ನಿನ್ಗೆ ಅಂತ ಒಬ್ಬ ಬಾಳ ಸಂಗಾತಿ ಬಂದ್ರೆ ಚೆನ್ನಾಗಿರುತ್ತಲ್ವಾ? ಸುಬ್ಬು, ನೀನ್ ಯಾರನ್ನಾದ್ರೂ ಪ್ರೀತಿಸ್ತಿದ್ರೆ ಹೇಳು, ನಾವೇ ಮುಂದೆ ನಿಂತು ಮದುವೆಗೆ ನಿನಗೆ ಸಹಾಯ ಮಾಡ್ತೀವಿ. ಅಯ್ಯಯ್ಯೋ, ಪ್ರೀತಿನ ಖಂಡಿತ ಇಲ್ಲ ಸರ್. ಮೊದಲು ನಾನು ನನ್ನ ತಂಗಿ ಮದುವೆ ಮಾಡಬೇಕು, ಅಲ್ಲಿವರೆಗೂ ನನ್ನ ಮದುವೆ ಬಗ್ಗೆ ಯೋಚನೆನೇ ಇಲ್ಲ. ಅಷ್ಟಕ್ಕೂ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋದೇ ಬೇಡ. ನಮ್ಮ ಅಪ್ಪ ಅಮ್ಮ ಯಾವ ಹುಡುಗಿನ ತೋರಿಸಿ ತಾಳಿ ಕಟ್ಟು ಅಂತಾರೋ, ನಾನು ಅವ್ರಿಗೆ ಹೋಗಿ ತಾಳಿ ಕಟ್ತೀನಿ ಕಣ್ಣು ಮುಚ್ಕೊಂಡು, ಅಷ್ಟೇ. ಸುಬ್ಬು, ಜೀವನನ ನೀನ್ ನೋಡ್ತಿರೋ ದೃಷ್ಟಿನೇ ಬೇರೆ, ನಾವು ನೋಡುವಂತಿರೋ ದೃಷ್ಟಿನೇ ಬೇರೆ. ತಲೆಯಲ್ಲಿರೋ ಯೋಚನೆಗಳನ್ನೆಲ್ಲ ಸೈಡ್ಗಿಟ್ಟು ನಿನ್ ಹೃದಯ ಏನ್ ಹೇಳುತ್ತೆ ಅದನ್ನ ಕೇಳಕ್ ಶುರು. ಈಗ ಕೆಲವೊಂದ್ಸಲ ನಮ್ಮನ್ನ ಪ್ರೀತಿಸೋ ಹೃದಯ ನಮ್ ಸುತ್ತಮುತ್ತ ಇದ್ರು ನಮ್ಗೆ ಗೊತ್ತಾಗೋದಿಲ್ಲ. ಹೃದಯದ ಮಾತು ಹೃದಯಕ್ಕಷ್ಟೇ ಕೇಳಿಸೋದು. ಅಷ್ಟಕ್ಕೂ ನಾನು ಸುಬ್ಬನ ಇಷ್ಟಪಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಯ್ತು? ಎಕ್ಸ್ಪೀರಿಯನ್ಸ್ ಶ್ರಾವಣಿ. ಈ ಲವ್ ಮ್ಯಾಟರ್ ಅಲ್ಲಿ ನೀನಿನ್ನು ಜೂನಿಯರು, ನಾವಿಬ್ರು ಸೀನಿಯರ್ಸು. ಮನ್ಸಲ್ಲೇ ಮುಚ್ಚಿಟ್ಕೊಂಡಿರೋ ಪ್ರೀತಿ ಎಲೆ ಮೇಲೆ ಮಂಜಿನ ಹನಿ ಇದ್ದಂಗೆ. ಬಿಸಿಲು ಬಂದ್ರೆ ಅದು ಆರೋಗ್ಬೋದು, ಗಾಳಿ ಬಂದ್ರೆ ಅದು ಜಾರೋಗ್ಬೋದು. ಆ ಹನಿ ನಾವು ಪ್ರೀತಿಸೋ ಹೃದಯದ ಮೇಲೆ ಆದಷ್ಟು ಬೇಗ ಬೀಳ್ಬೇಕು. ಅರ್ಥ ಆಯ್ತಾ? ಆದ್ರೆ ನನ್ನ ಮನ್ಸಿನ ಮಾತು ಅವನಿಗೆ ಅರ್ಥನೇ ಆಗ್ತಾ ಇಲ್ಲ. ಅವನಿಗೆ ಅರ್ಥ ಮಾಡ್ಸೋಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಅವ್ನು ಎಷ್ಟು ಬುದ್ಧಿವಂತನೋ ಅಷ್ಟೇ ದಡ್ಡ. ಹಾಗಂತ ನೀನ್ ಸುಮ್ಮನೆ ಕೂತ್ಕೊಂಡ್ರೆ ದಡ್ಡಿ ಆಗ್ತೀಯ ಅಷ್ಟೇ. ಪ್ರೀತಿಗೆ ಹಣ, ಅಂತಸ್ತು, ದೊಡ್ಡಸ್ತಿಕೆ, ಅಧಿಕಾರ ಇದ್ಯಾವುದೂ ಲೆಕ್ಕಕ್ಕೆ ಬರಲ್ಲ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾವಂತಾನೆ ಹೇಳ್ಬೋದು. ಆದಷ್ಟು ಬೇಗ ನಿನ್ ಸುಬ್ಬು ಹತ್ರ ಪ್ರೀತಿ ವಿಷಯನ ಹೇಳ್ಕೊ. ನಿಂಗೆ ಏನೇ ಹೆಲ್ಪ್ ಬೇಕಿದ್ರು ಕೇಳು, ನಾವಿರ್ತೀವಿ ನಿನ್ ಜೊತೆ. ನಾವು ಇಷ್ಟೊತ್ತು ಹೇಳಿದ್ದು ಅರ್ಥ ಆಯ್ತಲ್ವಾ ಸುಬ್ಬು? ಅರ್ಥ ಆಯ್ತು, ಆದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ಒಳ್ಳೇದಾಯ್ತು ಬಿಡು. ಹುಡುಗರು ಯಾವಾಗ್ಲೂ ಯೂಶಲಿ ಕನ್ಫ್ಯೂಷನ್ ಅಲ್ಲೇ ಇರ್ಬೇಕು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋಂಥ ಜೀವ ಜೊತೆ ಆದಾಗ ಕನ್ಫ್ಯೂಷನ್ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಕ್ಲಾರಿಟಿ ಸಿಕ್ಕಾಯ್ತಲ್ಲ ಅಂತ ನಾವು ಅನ್ಕೊಳ್ಳೋಷ್ಟರಲ್ಲಿ ಸಂಗಾತಿನೂ ಸಿಕ್ಕಾಗಿರುತ್ತೆ. ಇವಾಗೇನ್ ಕನ್ಫ್ಯೂಷನ್ ಇಲ್ಲ ತಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.